ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಪರಿಚಿತ ನಂಬರ್ ವಾಟ್ಸಪ್ ಫೈಲ್ ಓಪನ್ ಮುನ್ನ ಎಚ್ಚರ. ವಾಟ್ಸಪ್ ಫೈಲ್ ಓಪನ್ ಮಾಡಿದ್ರೆ ನಿಮ್ಮ ಹಣಕ್ಕೆ ಕನ್ನ. ಅರಣ್ಯ ಇಲಾಖೆ ನೌಕರನ ಅಕೌಂಟ್ಗೆ ಖದೀಮರು ಕನ್ನ ಹಾಕಿರೋದು ಇದೇ ಥರ. ರಮೇಶ್ ಅಕೌಂಟ್ನಲ್ಲಿದ್ದಂಥ 9,96,000 ದೋಖ. ಬೆಂಗಳೂರು ಉತ್ತರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮ್ಯಾರೇಜ್ ಇನ್ವಿಟೇಷನ್ ಕಳಿಸಿದ್ದ ಸೈಬರ್ ಕಳ್ಳರು APK ಫೈಲ್ ಓಪನ್ ಮಾಡ್ತಾ ಇದ್ದಂತೆ ಹಣ ಡೆಬಿಟ್ ಆಗಿಬಿಟ್ಟಿದೆ. ಹಂತವಾಗಿ ಹಣ ಡೆಬಿಟ್ ಮೆಸೇಜ್ಗಳು ಬರ್ತಾನೆ ಇತ್ತು. ದೂರುದಾರ ರಮೇಶ್ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಸೊ ಹಾಗಾಗಿ ನಿಮಗೆ ಯಾವುದಾದ್ರೂ ಅನ್ವನ್ ನಂಬರಿಂದ ಮೆಸೇಜ್ ಬಂತು, ಯಾವುದೋ ಒಂದು ಫೈಲ್ ಬಂತು, ಇನ್ವಿಟೇಷನ್ ಥರ ಕಾಣ್ತಾ ಇದೆ, ಇನ್ನೇನೋ ಕಾಣ್ತಾ ಇದೆ ಅಂತ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದೀಗ ದುಡ್ಡನ್ನು ಹೊಡೆಯೋದಕ್ಕೆ ಯಾವುದ್ಯಾವುದೋ ಮಾರ್ಗಗಳಿದೆ. ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ದಿನಗಳಿಂದ ನಡೀತಾ ಇರೋದು. ಡಿಜಿಟಲ್ ಅರೆಸ್ಟು ಈ ಥರದವೆಲ್ಲ ಸಿಕ್ಕಾಪಟ್ಟೆ ನಡೀತಾನೆ ಇದೆ. ಎಷ್ಟೇ ಗಮನಕ್ಕೆ ತಂದ್ರೂ ಓದಿರೋರು ಗೊತ್ತಿರೋರು ಯಾಮಾರುವಂಥ ಪರಿಸ್ಥಿತಿ ಇದು. ನೋಡಿ, ಇವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇವ್ರಿಗೆ ಗೊತ್ತಿರುತ್ತೆ. ಬಟ್ ಯಾವುದೋ ಗಡಿಬಿಡಿನೋ, ಅದು ಯಾವುದೋ ಯೋಚನೆನೋ, ಯಾವುದೋ ಇನ್ವಿಟೇಷನ್ನು ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಒಂದೊಂದೇ ಮೆಸೇಜ್ ಶುರು ಆಗಿದೆ. ಹಣ ಡೆಬಿಟ್ ಆಯಿತು ಅಂತ ಹೇಳಿ. ಸೊ ವಾಟ್ಸಪ್ ಫೈಲು ನೀವು ಕೂಡ ಯಾವುದೋ ಹೊಸ ನಂಬರಿಂದ, ಗೊತ್ತಿರೋ ನಂಬರ್ ಆದರೂ ಓಕೆ, ಈಗ ವಾಟ್ಸಪ್ಪೆಲ್ಲ ಹ್ಯಾಕ್ ಆಗ್ತಾ ಇದೆ, ಅದು ಬೇರೆ ಇದೆ. ಸೊ ಹಾಗಾಗಿ ಒಂಚೂರು ಎಚ್ಚರಿಕೆ ವಹಿಸೋದು ಸೂಕ್ತ. ಅರಣ್ಯ ಇಲಾಖೆ ನೌಕರನ ಅಕೌಂಟ್ನಿಂದ 9,96,000 ಅಮೌಂಟ್ ಹೋಗಿರೋದು. ನೋಡಿ, ಮೆಸೇಜಸ್ ಎಲ್ಲ ಬಂದಿದೆ ಅವರಿಗೆ. ಅಪರಿಚಿತ ನಂಬರಿಂದ ಈ ರೀತಿಯಾಗಿ ಫಸ್ಟಿಗೆ ಮೆಸೇಜ್ ಕಳಿಸಿದ್ದಾರೆ. ಅವ್ರಿಗೇನೋ ಇರ್ಬೋದಲ್ಲ ಅಂತ ಕ್ಲಿಕ್ ಮಾಡಿದ್ದಾರೆ ಅಷ್ಟೇ. ಆಗಲೇ ಅಕೌಂಟಲ್ಲಿ ಇದ್ದಿದ್ದಂಥ ಪೂರ್ತಿ ಹಣ ಅಟ್ ಎ ಟೈಮ್ ಹೋಗಿಲ್ಲ, ಒಂದೊಂದೇ ಸಲ ಅಂತ ಹೋಗ್ಬಿಟ್ಟಿದೆ. ಸೊ ಬೆಂಗಳೂರು ಉತ್ತರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ FIR ಕೂಡ ದಾಖಲಾಗಿದೆ. ತನಿಖೆ ನಡೆಸ್ತಾ ಇದ್ದಾರೆ. ಗೋಲ್ಡನ್ ಅವರ್ಸ್ ಅಂತೆಲ್ಲ ಇದೆ ಅಂತ ಹೇಳ್ತಾ ಇದ್ರು ಈ ಡಿಜಿಟಲ್ ಅರೆಸ್ಟ್ ಅಂತೆಲ್ಲ ಬಂದಾಗ. ಸೊ ಅದು ಹೆಂಗಾಗಿದೆ, ಏನು ಗೆತ್ತಾ, ಈಗ ಅಮೌಂಟ್ ವಾಪಸ್ ಬರುತ್ತಾ? ಕೆಲವೊಮ್ಮೆ ಇಂಥ ಪ್ರಕರಣಗಳು ತಲೆನೋವು ತಂದು ಉಟ್ಬಿಡುತ್ತೆ. ಯಾವುದೋ ದೇಶದಲ್ಲಿ ಕೂತ್ಕೊಂಡು ಹ್ಯಾಕೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಇದರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋದಾದ್ರೆ, ನೀತಿ ಏನೋ ವಾಟ್ಸಪ್ ಅಪರಿಚಿತ ನಂಬರ್ಗಳಿಂದ ನಮಗೆ ಕೆಲವೊಂದು ಮೆಸೇಜ್ಗಳು ಲಿಂಕ್ಗಳು ಬರ್ತವೆ. ಆ ಮೆಸೇಜ್ಗಳು ಲಿಂಕ್ಗಳು ಬಂದಾಗ ಅದನ್ನು ಗಮನಿಸಬೇಕಾಗುತ್ತೆ. ಬಂದಂತ ಮೆಸೇಜ್ಗಳನ್ನ ಏಕಾಏಕಿಯಾಗಿ ಡೌನ್ಲೋಡ್ ಮಾಡುವಂಥದ್ದು, ಇಲ್ಲ ಅದನ್ನ ಓಪನ್ ಮಾಡುವಂತ ಕೆಲಸವನ್ನು ಮಾಡಿದಾಗ ನಿಮ್ಮ ಅಕೌಂಟ್ ನಲ್ಲಿ ಇದ್ದರೆ ಅಲ್ಲಿ ಖಾತೆಯಲ್ಲಿ ಯಾವ ಹಣ ಇರುತ್ತೆ, ಡಿಜಿಟಲ್ ಪೇಮೆಂಟ್ಸ್ ಗಳು ಮಾಡಿದ್ರೆ ಅದರಲ್ಲಿ ಇರ್ಬೋದು, ಆ ಹಣವನ್ನ ಕಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅದೇ ಯಾಕಂದ್ರೆ ಇಂಥದ್ದೇ ಒಂದು ಇನ್ಸಿಡೆಂಟ್ ಈಗಾಗಿರುವಂಥದ್ದು ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ರಮೇಶ್ ಎಂಬುವರು ಈ ದೂರನ್ನು ಕೊಟ್ಟಿದ್ರು. ಅವರ ಒಂದು ವಾಟ್ಸಪ್ ನ ಅಕೌಂಟ್ ಏನಿರುತ್ತೆ ಅದಕ್ಕೆ ಒಂದು ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂದಿರುವಂಥದ್ದು. ಅದನ್ನ ನೋಡಿದಾಗ ಅದು APK ಫೈಲ್ ಆಗಿರುತ್ತೆ. APK ಫೈಲ್ ಅನ್ನ ಗಮನಿಸದೆ ಅವರು ಡೌನ್ಲೋಡ್ ಮಾಡ್ತಾರೆ. ಡೌನ್ಲೋಡ್ ಮಾಡಿದ ತಕ್ಷಣ ಅವರ ಅಕೌಂಟ್ ನಲ್ಲಿ ಇದ್ದ ಸುಮಾರು 9,96,000 ಆಲ್ಮೋಸ್ಟ್ 10 ಲಕ್ಷದಷ್ಟು ಹಣ ಕೂಡ ಕಟ್ ಆಗಿರುವಂಥದ್ದು. ಒಂದು ಸೈಬರ್ ವಂಚಕರ ಹಣವನ್ನ ಅಲ್ಲಿಂದ ಎಗರ್ತಿರುವಂಥದ್ದು. ಇದಾದ ಬಳಿಕ ಅವ್ರಿಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಮಾಡಿದ ತಕ್ಷಣ ಅವರು ಎಚ್ಚೆತ್ಕೊಂಡು ಸದ್ಯ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ದೂರಿದ ಅನ್ವಯ ಈಗ ಉತ್ತರ ವಿಭಾಗದ ಸೈಬರ್ ಪೊಲೀಸರು FIR ಅನ್ನು ದಾಖಲು ಮಾಡಿರುವಂಥದ್ದು. ಅಂದ್ರೆ ಯಾವುದೇ ಕ್ಷಣದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟ್ ರೂಪದಲ್ಲೋ ಬೇರೆ ಇನ್ಯಾವುದೋ ರೂಪದಲ್ಲೋ ಇಲ್ಲ ನಿಮ್ಗೆ ಕಡಿಮೆಗೆ ಆಫರ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಿ ಅಂತ ಹೀಗೆ ಬೇರೆ ಬೇರೆ ರೀತಿಯ ಮೆಸೇಜ್ಗಳು ಬರ್ತಾ ಇರ್ತವೆ. ಬಂದಂತ ಸಂದರ್ಭದಲ್ಲಿ ಅದನ್ನ ಗಮನಿಸಿ ಏಕಾಏಕಿಯಾಗಿ ನೀವೇನಾದ್ರೂ ಡೌನ್ಲೋಡ್ ಮಾಡಿದ್ರೆ ಇಂಥ ಇನ್ಸಿಡೆಂಟ್ಗಳು ಇರುತ್ತೆ. ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಏನೋ ಪೊಲೀಸ್ ಇಲಾಖೆ ಇರ್ಬೋದು, ಸೈಬರ್ಗೆ ಸಂಬಂಧಪಟ್ಟಾಗೆ ಅರಿವನ್ನು ಮೂಡಿಸುವ ಕೆಲಸಗಳನ್ನ ಮಾಡಿರ್ಬೋದು. ಇಷ್ಟಾದ್ರೂ ಇದ್ರ ಮಧ್ಯೆ ಹೊಸ ವಿಧದಲ್ಲಿ ಇವರು ಸೈಬರ್ ವಂಚಕರುಗಳ ಹಣವನ್ನ ಎದುರಿಸಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಇನ್ನು ಕೂಡ ಅದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ. ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತ ಪೊಲೀಸರು ಆ ನಂಬರ್ ಇರ್ಬೋದು ಮತ್ತೆ ಯಾವ ಅಕೌಂಟ್ಗೆ ಹೋಗಿದೆ ಅದನ್ನು ಫ್ರೀಜ್ ಮಾಡಿ ಹಣವನ್ನ ವಾಪಸ್ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.